ನಮಸ್ಕಾರ ಪ್ರಿಯ ವೀಕ್ಷಕರೇ, ವೃಷಭ ರಾಶಿಯ ಶನಿ ಪರಿವರ್ತನೆ ಫಲವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಿದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ನಾವಿವಾಗ ನೋಡೋಣ ಏನು ಒಳ್ಳೆಯ ವಿಚಾರಗಳು ನಡೀತಿದ್ದಾವೆ ವೃಷಭ ರಾಶಿಗೆ, ಅವು ಯಾವ ಥರ ಕಂಟಿನ್ಯೂ ಆಗ್ತವೆ, ಯಾವ ಥರ ಒಳ್ಳೆಯ ವಿಚಾರಗಳು ಒಳ್ಳೆಯ ಅಂಶಗಳು ಪೀಕ್ಗೆ ಹೋಗ್ತವೆ. ಅಂದರೆ ಎಷ್ಟೋ ವರ್ಷಗಳ ಕಷ್ಟಪಡಬೇಕಾಗತ್ತೆ. ಶನಿ 11ಕ್ಕೆ ಬರೋವರೆಗೆ ಬಹಳಷ್ಟು ವರ್ಷಗಳ ಶ್ರಮ, ಕೋಪತಾಪ, ಬೇಜಾರು, ನೆಮ್ಮದಿ ಹಾಳಾಗೋದು, ಸಮಸ್ಯೆಗಳನ್ನು ಸತತವಾಗಿ ಅನುಭವಿಸೋದು, ಇದೆಲ್ಲ ಬಂದಿರುತ್ತೆ. ಅಷ್ಟರವರೆಗೂ ಅದನ್ನೆಲ್ಲ ಕಳ್ಕೊಂಡು ಬರಬೇಕಿದ್ರೆ ಅಂದರೆ ಮುಂದೆ ಬಂದಿರುವಾಗ ಏನೆಲ್ಲ ಒಳ್ಳೆಯ ಘಟನೆಗಳಾಗ್ತವೆ. ಮತ್ತು ಎಲ್ಲ ಒಳ್ಳೆಯ ವಿಚಾರಗಳಿಗೂ ಕೂಡ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಅಂದರೆ ಒಂದಷ್ಟು ಟೈಮನ್ನು ಮತ್ತೆ ಯಾವುದೋ ಒಂದಷ್ಟು ನೆಗೆಟಿವ್ ಎನರ್ಜಿ ಆವರಿಸ್ಕೊಳ್ಳೋದು, ಮತ್ತೊಂದು ಸ್ವಲ್ಪ ಒಳ್ಳೆಯ ವಿಚಾರಗಳು ಹಿನ್ನಡೆಯನ್ನು ಕಾಣೋದು, ಈ ಅವಧಿ ಕೂಡ ಇರುತ್ತೆ. ಅದು ಯಾವಾಗ ಬರುತ್ತೆ ನಿಮ್ಮ ಲೈಫಲ್ಲಿ, ಇದೆಲ್ಲ ವಿಚಾರಗಳನ್ನ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ವೃಷಭ ರಾಶಿ ಈ ವಿಡಿಯೋವನ್ನು. ನಿಮ್ಮ 11ನೇ ಭಾವಕ್ಕೆ ಶನಿ ಬರುತ್ತೆ. ಈ 11ನೇ ಭಾವವನ್ನು ಕರೀತಾರೆ ಲಾಭ ಅಂತ. ವಾಸ್ತವಿಕವಾಗಿ ಲಾಭವೇ ಉಂಟಾಗಬೇಕು ವ್ಯವಹಾರ ಮಾಡೋರಿಗೆ, ಲಾಭಕರವಾದಂಥ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರುವಂಥ ವ್ಯಕ್ತಿಗಳಿಗೆ. ಜನಸಾಮಾನ್ಯರಿಗೆ ಏನಾಗುತ್ತೆ ಅಂತ ನೋಡೋದಾದರೆ, ವ್ಯಾಪಾರಿಗಳನ್ನು ಹೊರತುಪಡಿಸಿ ಬೇರೆ ವ್ಯಕ್ತಿಗಳಿಗೆ ಎಂಪ್ಲಾಯ್ಮೆಂಟಲ್ಲೂ ಕೂಡ ಚೆನ್ನಾಗಿ ಪ್ರಗತಿ, ಹೆಚ್ಚಿನ ರೀತಿಯಲ್ಲಿ ಆದಾಯ, ಉದ್ಯೋಗದಲ್ಲಿ ಹೆಚ್ಚಿನ ಅಭಿವೃದ್ಧಿಗಳನ್ನು ಕಾಣುವಂಥದ್ದು, ಸಮಸ್ಯೆಗಳು ಪರಿಹಾರ ಆಗೋದು, ಬಹಳಷ್ಟು ದಿನಗಳಿಂದ ಕಾಯ್ತಾ ಇರುವಂಥ ವಿಚಾರಗಳು, ಅಂದರೆ ಇದೊಂದು ಆಗಬೇಕು, ಹೀಗೆ ಆಗಬೇಕು, ಹೀಗಾದರೆ ನನ್ನ ಲೈಫ್ ಸರಿಯಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದರೆ ಹಲವಾರು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ನೀವು ಕಾಣ್ತೀರಾ. ಅಂದರೆ ವೇಟ್ ಮಾಡ್ತಾ ಇರೋ ವಿಚಾರಗಳಿರ್ಬೋದು, ಅನಿರೀಕ್ಷಿತವಾಗಿ ಯಶಸ್ಸು ಬರುವಂಥದ್ದು ಇರ್ಬೋದು, ಅಥವಾ ಇದೊಂದಾದರೆ ಸೆಟ್ಲಾಗುತ್ತೆ ಅಂತ ಅಂದ್ಕೊಂಡಿರೋದು, ಅಂಥ ವಿಚಾರಗಳಿಗೂ ಕೂಡ ಶನಿ ಒಳ್ಳೆಯದನ್ನು ಮಾಡ್ತಾನೆ ಅಂತಾರೆ. ಹಾಗೆಯೇ ಈ ಬೆಳವಣಿಗೆ ಅನ್ನೋದು ಇನ್ನಷ್ಟು ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು ಕೂಡ ಕೊಡುತ್ತೆ. ಮುಂದಿನ 2.5 ವರ್ಷಗಳ ಕಾಲ ಶನಿಗ್ರಹ ಅನ್ನೋದು ಪ್ರಸನ್ನ ಭಾವದಿಂದ ನಿಮ್ಮನ್ನು ನೋಡ್ತಾ ಇರುತ್ತೆ ಅಂತ ನೀವು ಒಂದು ಭರವಸೆಯನ್ನು ಇಟ್ಕೋಬೋದು. ಮೊದಲೇ ಅಂದರೆ ಲಾಭ, ಹಣಕಾಸಿನ ಯಶಸ್ಸು ಸಿಗತ್ತೆ ಅಂತ. ಇದ್ರ ಜೊತೆಯಲ್ಲಿ ದೀರ್ಘ ಪ್ರಯಾಣ ಯೋಗಗಳಿರ್ತವೆ. ಅಂದರೆ ಕೆಲಸಕ್ಕಾಗಿಯೋ ಖುಷಿಗಾಗಿಯೋ ದೂರದ ಊರುಗಳನ್ನು ತಿರುಗುವಂಥದ್ದು, ಆ ಸುತ್ತಾಟದಲ್ಲಿ ನಿಮಗೆ ಬಹಳಷ್ಟು ಲಾಭಗಳು ಸಿಗುವಂಥದ್ದು. ಕೆಲವು ಜನ ಹೇಳ್ತಿರ್ತಾರೆ, IT ಫೀಲ್ಡಲ್ಲಿರೋರು ಅಥವಾ ಬೇರೆ ಯಾವುದೇ ಫೀಲ್ಡಲ್ಲಿರೋ ವ್ಯಕ್ತಿಗಳು ಒಂದು ಸಲ ಹೋಗಿ ನಮ್ಮ ಎಮ್ ಎನ್ ಸಿಯ ವಿದೇಶದ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದರೆ 1 ವರ್ಷ ಅಥವಾ 2 ವರ್ಷ ಇದ್ದರೂ ಸಾಕು, ಬಹಳಷ್ಟು ಹಣವನ್ನು ನಾನು ಗಳಿಸ್ಕೊಂಡ್ಬಿಡ್ಬೋದು ಅಂತ. ಈ ಥರದ ವಾತಾವರಣ ನಿರ್ಮಾಣ ಆಗೋ ಚಾನ್ಸಸ್ಸು ವೃಷಭ ರಾಶಿಯವರಿಗೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾದಂಥ ವಿಚಾರ, ಮಕ್ಕಳ ತಲೆಬಿಸಿ ಭಾಳ ಜನರಿಗೆ ಇರುತ್ತೆ. ಅವರ ಎಜುಕೇಷನ್ ಇರ್ಬೋದು, ಅವರ ಪ್ರಗತಿ ಇರ್ಬೋದು, ಲೈಫಲ್ಲಿ ಅವ್ರು ಸೆಟ್ಲಾಗೋದಿರ್ಬೋದು, ಈ ಥರದ ವಿಷಯಗಳಲ್ಲೂ ಕೂಡ ಪಂಚಮದ ಮೇಲೆ ಶನಿ ದೃಷ್ಟಿ ಇರೋದರಿಂದ ಸಾಕಷ್ಟು ಪ್ರಭಾವವನ್ನು, ಒಳ್ಳೆಯ ಪ್ರಭಾವವನ್ನು ಬೀರೋದಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಪರಿಹಾರ ಆಗೋದಕ್ಕೆ ಇದು ಒಳ್ಳೆಯ ಟೈಮ್ ಅಂತ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ನೋಡೋದಾದರೆ, ದೀರ್ಘಕಾಲದಿಂದ ಕಾಯ್ತಾ ಇರುವಂಥ ಯಾವುದೋ ಒಂದು ವಿಚಾರಗಳು, ಮೊದಲೇ ಅಂದರೆ ಕಾಯ್ತಾ ಇರುವಂಥ ವಿಚಾರಗಳು ಅಂತ, ದೀರ್ಘಕಾಲದಿಂದ ನಿರೀಕ್ಷೆ ಮಾಡ್ತಾ ಬಂದಿರೋ ಅಂಶಗಳು ಯಾವುದಾದ್ರೂ ಇದ್ದರೆ, ಅಂದರೆ ಲೈಫಲ್ಲಿ ಸೆಟ್ಲಾಗೋದಿರ್ಬೋದು, ಉದ್ಯೋಗ ಇರ್ಬೋದು, ಮನೆ ಅಥವಾ ಫ್ಲ್ಯಾಟನ್ನು ಖರೀದಿ ಮಾಡೋದಿರ್ಬೋದು, ಜಾಗ ಖರೀದಿ ಮಾಡೋದಿರ್ಬೋದು, ಈ ಥರದ ಅಂಶಗಳು ಕೂಡ ಸಾಲ್ವ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗೆಯೇ ಭಾಳಷ್ಟು ಜನರಿಗೆ ತಲೆಬಿಸಿ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ. ಹಿರಿಯ ಅಧಿಕಾರಿಗಳಿಂದ, ಮೇಲಧಿಕಾರಿಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರೋ ವ್ಯಕ್ತಿಗಳು ಇರ್ತಾರೆ. ವಿಶೇಷವಾಗಿ ಈ ದಶಮ ಭಾವದಲ್ಲಿದ್ದಾಗ ಉದ್ಯೋಗದಲ್ಲಿ ಪ್ರಗತಿ ಅಷ್ಟಕ್ಕಷ್ಟೇ ಅನ್ನೋ ಥರ ಇತ್ತು ಭಾಳಷ್ಟು ಜನರಿಗೆ. ಇದು ಇಂಪ್ರೂವ್ ಆಗುತ್ತೆ. ಮಾರ್ಚ್ 29 ನಂತರ ಗಮನಾರ್ಹ ಪ್ರಗತಿಯನ್ನು ನೀವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಕೆಲಸದಲ್ಲಿ ಬಡ್ತಿ ಸಿಕ್ಕಿದ್ರೂ ಆಶ್ಚರ್ಯ ಇಲ್ಲ, ಮತ್ತೊಂದು ಸ್ಟೆಪ್ ಮೇಲ್ಗಡೆ ಹೋಗೋದು, ಮತ್ತೊಂದು ಹೊಸ ಫೇಸ್ಗೆ ತೆರಳುವಂಥ ವಿಚಾರ, ಆ ಥರದ ಘಟನೆಗಳು ಕೂಡ ನಡೀಬೋದು. ಒಂದು ಬ್ರೇಕ್ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು. ಹಾಗೆಯೇ ಕೆಲವು ಜನ ಇರ್ತಾರೆ, ಬಹಳಷ್ಟು ಕ್ಷೇತ್ರಗಳಲ್ಲಿ ಟ್ಯಾಲೆಂಟನ್ನು ಹೊಂದಿರ್ತಾರೆ. ಹಣ ಇರುವಾಗ ಯಾವುದ್ಯಾವುದೋ ವಿಚಾರಗಳಲ್ಲಿ ಹೂಡಿಕೆ ಮಾಡಿರೋದಿರ್ಬೋದು, ಶೇರ್ ಮಾರ್ಕೆಟ್ ಇಳಿದಿದೆ ಅಂತ ಒಳ್ಳೊಳ್ಳೆ ಶೇರ್ಗಳನ್ನು ಪರ್ಚೇಸ್ ಮಾಡಿರೋದಿರ್ಬೋದು, ಎಲ್ಲೋ ಒಂದು ಕಡೆ ಲ್ಯಾಂಡನ್ನು ಖರೀದಿ ಮಾಡಿರೋದಿರ್ಬೋದು, ಅಥವಾ ಇನ್ನೆಲ್ಲ ಬೇರೆ ಬೇರೆ ಊರುಗಳಲ್ಲ, ಅಥವಾ ಈ ವಿದೇಶಿ ಕಂಪನಿಗಳಲ್ಲ, ವಿದೇಶಿ ಷೇರುಗಳಲ್ಲ, ಆ ಥರ ಇನ್ವೆಸ್ಟ್ ಮಾಡಿರೋದಿರ್ಬೋದು. ಈ ಥರದ ಯಾವುದೇ ಇನ್ವೆಸ್ಟ್ಮೆಂಟ್ ಇದ್ದರೂ ಕೂಡ ಅದಕ್ಕೆ ಒಳ್ಳೆಯ ಲಾಭ ಬರೋ ಚಾನ್ಸಸ್ ಇರುತ್ತೆ. ಅನಿರೀಕ್ಷಿತವಾಗಿ ಅಥವಾ ನಿರೀಕ್ಷಿತವಾಗಿ
ಎರಡೂ ಮೂಲಗಳಿಂದ ಲಾಭ ಬರ್ಬೋದು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆದಾಯವನ್ನು ಗಳಿಸ್ತಾ ಇರೋ ವ್ಯಕ್ತಿಗಳಿಗೆ ಅಲ್ಲೊಂದು ಜವಳಿ ಅಂಗಡಿ ಇದೆ, ಇಲ್ಲೊಂದು ಕಿರಾಣಿ ಅಂಗಡಿ ಇದೆ, ಒಂದಷ್ಟು ಕಾರ್ ಇಟ್ಕೊಂಡು ಬಿಸ್ನೆಸ್ಸು ಮಾಡ್ತಿದ್ದೀನಿ, ಒಂದೆರಡು ಟ್ರಕ್ ಬಾಡಿಗೆಗೆ ಬಿಟ್ಟಿದ್ದೀನಿ, ಈ ಥರ ವ್ಯವಹಾರಗಳು ಇಟ್ಕೊಂಡಿರೋ ವ್ಯಕ್ತಿಗಳಿಗೆ ಹಲವಾರು ಮೂಲಗಳಿಂದ ದುಡ್ಡು ಬರೋ ಚಾನ್ಸಸ್ ಇರುತ್ತೆ. ಹಾಗೆಯೇ ನೀವು ಬೇರೆ ಬೇರೆ ವ್ಯವಹಾರಗಳನ್ನೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ, ಹೊಸ ವಿಚಾರಗಳಲ್ಲಿ ತೊಡಗಿಸ್ಕೋಬೇಕು, ಹೊಸ ಅಂಶಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ಈ ಥರದ ಆಲೋಚನೆಗಳೇನಾದರೂ ಇದ್ದರೆ ಅದಕ್ಕೂ ಕೂಡ ಒಳ್ಳೆಯ ಟೈಮ್ ಇದಾಗಿರುತ್ತೆ. ಈಗ ಒಳ್ಳೆಯ ಪ್ರಗತಿಯನ್ನು ತಂದುಕೊಡೋ ಜೊತೆ ಮುಂದೆ ಕೂಡ ನಿಮಗೆ ಹೆಲ್ಪ್ಫುಲ್ ಆಗೋ ಸಾಧ್ಯತೆಗಳಿರ್ತವೆ ಈಗ ತಗೊಳ್ಳುವಂಥ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಗಳು. ಹಾಗಿದ್ರೆ ಯಾವ ವಿಚಾರದಲ್ಲಿ ತೊಂದರೆ ಇದೆ ಅಂತ ನೀವು ನೋಡೋದಾದರೆ, ಶನಿ ನಿಮಗೆ ಅತಿಯಾದ ಕಾನ್ಫಿಡೆನ್ಸನ್ನು ಈ ಸಂದರ್ಭದಲ್ಲಿ ಕೊಡ್ತಾನೆ. ಅಂದರೆ ಬಹಳಷ್ಟು ಕಾನ್ಫಿಡೆನ್ಸನ್ನು, ಬಹಳಷ್ಟು ಶಕ್ತಿಯನ್ನು, ಎನರ್ಜಿಯನ್ನು, ಕೆಲಸ ಕಾರ್ಯಗಳಲ್ಲಿ ಚೈತನ್ಯವನ್ನು, ವಿಶ್ವಾಸವನ್ನು, ಮುನ್ನುಗ್ಗುವ ಒಂದು ಛಲವನ್ನು ತಂದುಕೊಡ್ತಾನೆ. ಬಟ್ ಈ 2.5 ವರ್ಷದ ನಂತರ 7.5 ಶುರುವಾಗೋದಿರುತ್ತೆ ಮೇಷಕ್ಕೆ ಶನಿ ಪರಿವರ್ತನೆ ಆದಾಗ. ಹಾಗಾಗಿ ನೀವು ಕೇರ್ಫುಲ್ ಆಗಿರಬೇಕು ಇದೊಂದು ವಿಚಾರದಲ್ಲಿ. ಮುಂದೆ ಬರುವಂಥ ಅಂಶಗಳಿಗಾಗಿ, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲೂ ಕೂಡ ಫ್ಯೂಚರಿಸ್ಟಿಕ್ ಆಗಿ ಲಾಂಗ್ ಟರ್ಮ್ ಫ್ಯೂಚರನ್ನು ಗಮನದಲ್ಲಿಟ್ಕೊಂಡು ಮಾಡೋ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಓಕೆ. ಶಾರ್ಟ್ ಟರ್ಮ್ ಅತಿಯಾಗಿ ದುಡ್ಕೋದು, ಅತಿಯಾಗಿ ಎಲ್ಲೋ ಒಂದು ಕಾಣಿಸ್ಬಿಡ್ತು ಅದರಲ್ಲಿ ಇನ್ವೆಸ್ಟ್ ಮಾಡಿಬಿಡೋದು, ತಕ್ಷಣ ಏನೋ ಒಂದು ಲಾಭ ಬರುತ್ತೆ ಅಂತ ನಿರೀಕ್ಷೆ ಮಾಡೋದು ಸ್ವಲ್ಪ ಮಟ್ಟಿಗೆ ತಪ್ಪಾಗುತ್ತೆ. 2.5 ವರ್ಷಗಳ ಕಾಲ ಚೆನ್ನಾಗಿದ್ದರೂ ಕೂಡ ಮುಂದೆ ಏರುಪೇರುಗಳನ್ನು ನೀವು ಕಾಣೋ ಚಾನ್ಸಸ್ ಇರುತ್ತೆ. ಅದಕ್ಕೂ ಕೂಡ ಸಾಕಷ್ಟು ತಯಾರಿಯನ್ನು ನೀವೀಗ ಮಾಡ್ಕೋಬೇಕಾಗತ್ತೆ. ಉಳಿತಾಯ ಅಥವಾ ಮುಂದೆ ಹೋಗೋದಕ್ಕೆ ಬೇಕಾದ ದಾರಿಯನ್ನು ಈಗಲೇ ಡಿಸೈನ್ ಮಾಡಿ ಇಟ್ಕೋಬೇಕಾಗತ್ತೆ. ಆಮೇಲೆ ಪರದಾಟ ಅಥವಾ ಪೇಚಾಟ ಮಾಡೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಪೀರಿಯಡ್ ಇರುತ್ತೆ, ನಿಮ್ಮ ಪ್ರಗತಿಗೆ ಸ್ವಲ್ಪ ಬ್ರೇಕ್ ಬೀಳುತ್ತೆ ಅಂತಂದರೆ ಅದು ಜುಲೈನಿಂದ ನವೆಂಬರ್ವರೆಗಿನ ಅವಧಿಯಾಗಿರುತ್ತೆ 2025 ಇಸ್ವಿ, ಅಂದರೆ ಈ ವರ್ಷದ್ದು. ಈ ಟೈಮಲ್ಲಿ ನೀವು ಒಂಚೂರು ಕೇರ್ಫುಲ್ ಆಗಿರಬೇಕಾಗತ್ತೆ. ಏಕೆಂದರೆ ವಕ್ರನಾಗಿರುವ ಶನಿಯ ಸಂಚಾರ ಇರೋದ್ರಿಂದ ಸ್ವಲ್ಪ ಮಟ್ಟಿಗಿನ ಕಾಳಜಿ ಅವಶ್ಯಕತೆ ಇರುತ್ತೆ. ವಿಶೇಷವಾಗಿ ಆರೋಗ್ಯದಲ್ಲಿ ಭಾಳಷ್ಟು ಸುಧಾರಣೆಗಳು ಈ ಸಂದರ್ಭದಲ್ಲಿ ಆಗ್ತವೆ. ಹಾಗಿದ್ದರೂ ಕೂಡ ಅಷ್ಟಮದಲ್ಲಿ ಶನಿ ದೃಷ್ಟಿ ಇದ್ದು ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ನೀವು ಕಾಣ್ತಾ ಇದ್ದರೂ ಕೂಡ ಕೇರ್ಫುಲ್ ಆಗಿರಿ. ಈ ಜುಲೈ ಟು ನವೆಂಬರ್ ಪೀರಿಯಡಲ್ಲಿ ಹಲವಾರು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋದ್ರ ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡೋ ಟೈಮ್ ಇದಾಗಿರುತ್ತೆ. ಅದರ ಜೊತೆಯಲ್ಲಿ ಆರೋಗ್ಯ, ಒಳ್ಳೆಯ ಆರೋಗ್ಯ, ಆತ್ಮವಿಶ್ವಾಸ, ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಇಂಪ್ರೂವ್ ಆಗೋದು, ಇದೆಲ್ಲ ಘಟನೆಗಳನ್ನು ಇದೊಂದು ವರ್ಷ ಅಥವಾ ಮುಂದಿನ ಪೀರಿಯಡು ನಿಮ್ಗೆ ತಂದುಕೊಡುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.